ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕರ ಸಾಮರ್ಥ್ಯ ಬಳಕೆ ಅಗತ್ಯ. ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಚಳವಳಿಯ ಕೊಡುಗೆ ಅಪಾರ. ಸಚಿವ ಅಮಿತ್ ಶಾ. ಇಂದು ಮನ್ ಕಿ ಬಾತ್ 119ನೇ ಸಂಚಿಕೆ. ದೇಶವಾಸಿಗಳೊಂದಿಗೆ ಪ್ರಧಾನಿ ಮನದಾಳದ ಮಾತು. ಒಂದು ತಿಂಗಳೊಳಗಾಗಿ ಪ್ರಗತಿ ಪಥ ಯೋಜನೆ ಜಾರಿ. ಕಲ್ಯಾಣ ಪಥ ಯೋಜನೆಗೆ 1,000 ಕೋಟಿ ರೂಪಾಯಿ ವೆಚ್ಚ. ಸಚಿವ ಪ್ರಿಯಾಂಕ ಖರ್ಗೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ. ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಮಹಾರಾಷ್ಟ್ರದ ಪುಣೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಸ್ತಾಂತರಿಸಿದರು. ಈ ವೇಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್, ಕೇಂದ್ರ ಸಚಿವ ಮುರಳೀಧರ್ ಮಹೋಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಅಮಿತ್ ಶಾ, ಮಹಾರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ 20 ಲಕ್ಷ ಮನೆ ನಿರ್ಮಾಣವಾಗಲಿದ್ದು, ಮೊದಲ ಹಂತದಲ್ಲಿ 10 ಲಕ್ಷ ಅರ್ಹರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಸಾಧನೆ ಇಲ್ಲಿಗೆ ನಿಲ್ಲದೆ ಮುಂದಿನ ದಿನಗಳಲ್ಲಿ ಜನರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಎಂದು ಹೇಳಿದರು. ವಿಕಸಿತ ಭಾರತವೆಂದರೆ ದೇಶದ ಪ್ರತಿ ವ್ಯಕ್ತಿಯ ವಿಕಾಸ. 2029ರ ವೇಳೆಗೆ 5 ಕೋಟಿ ಮನೆ ನಿರ್ಮಾಣ ಮಾಡುವ ಯೋಜನೆ ಇದ್ದು, 3 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಮನೆ ಹಸ್ತಾಂತರಿಸಲಾಗುತ್ತದೆ. ಕೇಂದ್ರದಿಂದ 80 ಕೋಟಿ ಜನರಿಗೆ ಉಚಿತ ಪಡಿತರ, 4 ಕೋಟಿ ಜನರಿಗೆ ಮನೆ ನಿರ್ಮಾಣದ ಮೂಲಕ ಗೃಹ ಸುರಕ್ಷೆ ಮತ್ತು ವಿದ್ಯುತ್ ಸೌಲಭ್ಯ, 12 ಕೋಟಿ ಶೌಚಾಲಯ ನಿರ್ಮಾಣದಿಂದ ತಾಯಂದಿರ ಗೌರವ ರಕ್ಷಣೆ, 36 ಕೋಟಿ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆಯಿಂದ ಆರೋಗ್ಯ ಸುರಕ್ಷತೆ ಕಾಪಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 25 ಕೋಟಿ ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ ಎಂದು ಹೇಳಿದರು. मैं देवरिया उत्तर प्रदेश के गांव में था. मुझे बरोबर याद है, एक माई ने जब पहली बार घर मिला, उसने कहा मेरी 7वीं पीढ़ी खुद के घर में रहेगी, ये मेरा जीवन धन्य हो गया. आज 20 लाख लोगों को खुद का घर मिल रहा है, घर के अंदर शौचालय मिल रहा है, ऊपर सोलर पैनल भी मिल रहा है और आपको आने वाले दिनों में गैस का सिलेंडर भी मिल जाएगा. ये सारी चीजें एक साथ पूरी करने का काम नरेंद्र मोदी जी और यहाँ पर महायुति की सरकार ने किया है. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 119ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಎಐಆರ್ ನ್ಯೂಸ್ ಜಾಲತಾಣ, ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಬಿತ್ತರಗೊಳ್ಳಲಿದೆ. ಅಲ್ಲದೆ ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ 3 ದಿನಗಳ ಕಾಲ ಮಧ್ಯಪ್ರದೇಶ, ಬಿಹಾರ, ಅಸ್ಸಾಂಗೆ ಭೇಟಿ ನೀಡಲಿದ್ದಾರೆ. ನಾಳೆ ಮಧ್ಯಾಹ್ನ ಬಿಹಾರದ ಬಗಲ್ಪುರದಲ್ಲಿ ಪಿಎಂ ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶದ 9 ಕೋಟಿ 80 ಲಕ್ಷ ರೈತರಿಗೆ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ಡಿಬಿಟಿ ಮೂಲಕ ಬಿಡುಗಡೆ ಮಾಡಲಿದ್ದಾರೆ. ಇದರ ಜೊತೆಗೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಮಧ್ಯಪ್ರದೇಶದ ಛತ್ತರ್ಪುರ್ನಲ್ಲಿ ಬಗೇಶ್ವರ ಧಾಮ್ ವೈದ್ಯಕೀಯ ಮತ್ತು ವಿಜ್ಞಾನ ಸಂಶೋಧನಾ ಸಂಸ್ಥೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭೋಪಾಲ್ನಲ್ಲಿ ಜಾಗತಿಕ ಹೂಡಿಕೆದಾರರ ಸಮ್ಮೇಳನ 2025 ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ ಬಿಹಾರದಲ್ಲಿ ಪಿಎಂ ಕಿಸಾನ್ ಯೋಜನೆ ಕಂತಿನ ಹಣ ಬಿಡುಗಡೆ ನಂತರ ಸಂಜೆ ವೇಳೆಗೆ ಅಸ್ಸಾಂನಲ್ಲಿ ಜುಮೋಯಿರ್ ಬಿನಾಂದಿನಿ 2025 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಂಗಳವಾರ ಬೆಳಗ್ಗೆ ಗುವಾಹಟಿಯಲ್ಲಿ ಅಡ್ವಾಂಟೇಜ್ ಅಸ್ಸಾಂ 2.0 ಹೂಡಿಕೆ ಮತ್ತು ಮೂಲಸೌಕರ್ಯ ಶೃಂಗಸಭೆ 2025 ಉದ್ಘಾಟಿಸಲಿದ್ದಾರೆ.
ನಾಗರಿಕರ ಆರೋಗ್ಯ ರಕ್ಷಣೆ ಮೂಲಭೂತ ಹಕ್ಕು ಹೊರತು ಸೌಲಭ್ಯ ಎಂದು ಪರಿಗಣಿಸುವಂತಿಲ್ಲ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅವರು 12ನೇ ಅಂತಾರಾಷ್ಟ್ರೀಯ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರ್ಥಿಕತೆಗೆ ದಕ್ಷಿಣಾರ್ಧಗೋಳವು ಕೇವಲ ಆಹಾರ ಸರಪಳಿ ಹಾಗೂ ಸಸ್ಯಾಹಾರಗಳ ಕೊಡುಗೆಯನ್ನಷ್ಟೇ ನೀಡುತ್ತಿವೆ ಎಂದು ಭಾವಿಸುವಂತಿಲ್ಲ. ವಿಶ್ವ ಆರೋಗ್ಯ ಭದ್ರತೆಗೆ ಅಭಿವೃದ್ಧಿಯ ಪಾಲುದಾರರಾಗಿ ಭಾರತದ ಕೊಡುಗೆಯೂ ಅಪಾರವಾಗಿದೆ. ದೇಶವು ಆಹಾರ ಸರಪಳಿಯ ಪ್ರಮುಖ ಕೊಂಡಿಯಾಗಿದ್ದು, ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸಹ ಕಲ್ಪಿಸುತ್ತಿದೆ. ಭಾರತ ಸರ್ಕಾರ ಜಾರಿಗೊಳಿಸಿರುವ ಆಯುಷ್ಮಾನ್ ಭಾರತ ಆರೋಗ್ಯ ವಿಮಾ ಯೋಜನೆಯಿಂದ ಕೋಟ್ಯಾಂತರ ನಾಗರಿಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. Such organizations have an obligation to report. And my sense is, the facts will come up. Now, I read saying, so-and-so dealt with USAID or so-and-so. Look, it's not a question of did you deal with USAID or not. USAID was allowed, has been here historically. But USAID was allowed here in good faith, to do good faith activities. Now, suggestions are being made out of America that there are activities which are in bad faith. So, it surely warrants a look. And if there is something to it, I think the country should know who are the people involved in the bad faith activities. ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರನ್ನು ಪ್ರಧಾನಿಯವರ 2ನೇ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಶಕ್ತಿಕಾಂತ್ ದಾಸ್ ಅವರ ನೇಮಕಕ್ಕೆ ಅನುಮೋದನೆ ನೀಡಿದೆ. ಶಕ್ತಿಕಾಂತ್ ದಾಸ್ ಅವರು 1980ನೇ ಬ್ಯಾಚ್ನ ತಮಿಳುನಾಡು ಕೇಡರ್ನ ಐಎಎಸ್ ಅಧಿಕಾರಿಯಾಗಿದ್ದು, ಪ್ರಧಾನಿ ಅವರು ಅಧಿಕಾರದಲ್ಲಿರುವವರೆಗೂ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. 1 ತಿಂಗಳೊಳಗಾಗಿ ಪ್ರಗತಿ ಪಥ ರಸ್ತೆ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ. ಅದಕ್ಕಾಗಿ 5,190 ಕೋಟಿ ಖರ್ಚು ಮಾಡಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಿನ್ನೆ ಗ್ರಾಮ ಸ್ವರಾಜ್ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಹೊಂಬೆಳಕು ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ನಮ್ಮ ಕ್ರೀಡಾ ರಾಜ್ಯಪಾಲರು ಶ್ರೀಯುತ ಕಿಶೋರ್ ಆಳ್ವಾಡಿ ಅವರಿಗೆ ಪ್ರತಿಷ್ಠಾನ ಶಾಸಕರಾದ 9 ಕೋಟಿ ಅವರು ಬಳಿಕ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಪ್ರಗತಿ ಪಥ ರಸ್ತೆ ಯೋಜನೆಯಡಿ ರಾಜ್ಯದಲ್ಲಿ 7,110 ಕಿಲೋಮೀಟರ್ ಹಾಗೂ ಕಲ್ಯಾಣ ಪಥದಡಿ 1,000 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಕಲ್ಯಾಣ ಪಥ ಯೋಜನೆಗಾಗಿ 1,000 ಕೋಟಿ ವೆಚ್ಚ ಮಾಡಲಾಗುತ್ತಿದೆ. ಪ್ರಾಕೃತಿಕ ವಿಕೋಪದಿಂದ ಹಾಳಾಗಿರುವ ಗ್ರಾಮೀಣ ರಸ್ತೆಗಳ ದುರಸ್ತಿಗೆ ಪ್ರತಿ ಕ್ಷೇತ್ರಕ್ಕೆ 10 ಕೋಟಿಯಂತೆ 189 ಕ್ಷೇತ್ರಗಳಿಗೆ 1,890 ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದು ವಿವರಿಸಿದರು. ಮುಂದಿನ ಶನಿವಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಖರ್ಗೆ ಸಾಹೇಬರು ಅದಕ್ಕೆ ಚಾಲನೆ ಕೊಡಲಿದ್ದಾರೆ. ಮೊನ್ನೆ ಬಿದ್ದಂತ ಧಾರಾಕಾರ ಮಳೆಯಿಂದ ಎಲ್ಲ ಗ್ರಾಮೀಣ ರಸ್ತೆ ಹಾಳಾಗಿದೆ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು 1,890 ಕೋಟಿ ರೂಪಾಯಿ ಅಂದ್ರೆ 189 ಕಾನ್ಸ್ಟಿಟ್ಯೂನ್ಸಿಗಳಿಗೆ 10 ಕೋಟಿ ರೂಪಾಯಿಯನ್ನ ಆಗ್ಲೇ ಬಿಡುಗಡೆ ಮಾಡಿ ಇವತ್ತು ಕೆಲಸ ಪ್ರಾರಂಭ ಕೆಲವು ಕಡೆ ಆಗಿದೆ. ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಅವರು ಸಂವಿಧಾನದ ಪೀಠವನ್ನು ಸಾಗಿ ಬರುತ್ತಿರುವ ಇದೆಲ್ಲವನ್ನ ಕಂಡುಕೊಂಡು ಸಾಗಿ ಬರುತ್ತಿರುವಂತಹ ಕಾರ್ಕಳದ ಕೊಕ್ಕಂದೂರು ಕೃಷಿಕರ ಮನೆಯಲ್ಲಿ ಇದೆಲ್ಲವನ್ನು ಸಲ್ಲಿಸಿಕೊಂಡು ಸಾಗಿ ಬರುವ ಮತ್ತೊಂದು ಕಡೆಗೆ ಹೋಗುತ್ತಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಶಾಸಕರು ಹಾಗೂ ಪದಾಧಿಕಾರಿಗಳ ಜೊತೆ ತುಮಕೂರಿನಲ್ಲಿ ನಿನ್ನೆ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಸಿಬಿ ಸುರೇಶ್ ಬಾಬು, ಎಂಟಿ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಬಳಿಕ ಸುದ್ದಿಗಾರರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ. ಭ್ರಷ್ಟಾಚಾರ ಆಡಳಿತದಲ್ಲಿ ಮುಳುಗಿರುವ ಸರ್ಕಾರದ ಕೊನೆಗಾಲಕ್ಕೆ ಜನ ಕಾಯುತ್ತಿದ್ದಾರೆ ಎಂದರು. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಜೊತೆ ಹೊಂದಾಣಿಕೆ ಬಗ್ಗೆ ಕಾರ್ಯಕರ್ತರು, ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯ ಫಲಿತಾಂಶದಿಂದ 19 ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನು ಮಾಡಿದ್ದಾರೆ. ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಒಂದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು, ಮುಖಂಡರುಗಳು ಇಲ್ಲ, ನಾವೆಲ್ಲ ಜಿಲ್ಲಾ ಪಂಚಾಯಿತಿಗೆ ಆಕಾಂಕ್ಷಿತರು, ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷದಲ್ಲಿದ್ದಾರೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಡೇ ಕೇರ್ ಕಿಮೋಥೆರಪಿ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ಉದ್ಘಾಟಿಸಿದರು. ಈ ವೇಳೆ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್, ಶಿವಾನಂದ ಎಸ್ ಪಾಟೀಲ್, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ ಬಬಲೇಶ್ವರ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕನ್ನಾನ್ ಮುಷ್ರಫ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳ ನಿರ್ದೇಶಕರಾದ ಡಾಕ್ಟರ್ ಎಂಜಿ ತ್ರಿವೇಣಿ, ಜಿಲ್ಲಾಧಿಕಾರಿ ಟಿ ಭೂಪಾಲನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ, ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ದಿನೇಶ್ ಗುಂಡೂರಾವ್ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ರೋಗಗಳಿಗೆ ಹಗಲು ವೇಳೆ ಚಿಕಿತ್ಸೆ ನೀಡುವ ಡೇ ಕೇರ್ ಸೆಂಟರ್ ಆರಂಭಿಸಲಾಗುತ್ತಿದೆ. ರಾಯಚೂರು ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಆರಂಭಗೊಂಡಿದ್ದು, ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಾಲನೆ ನೀಡಲಾಗಿದೆ. ಕ್ಯಾನ್ಸರ್ ರೋಗಿಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಆರಂಭಿಕ ಹಂತದಲ್ಲೇ ಸ್ತನ ಕ್ಯಾನ್ಸರ್ ಪತ್ತೆ ಮಾಡಿ ಚಿಕಿತ್ಸೆ ನೀಡುವ ಅಗತ್ಯ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಮೆಮೊಗ್ರಫಿ ಕೇಂದ್ರವನ್ನು ಈಗಾಗಲೇ ಆರಂಭಿಸಲಾಗಿದ್ದು, ಹೀಗಾಗಿ ಸಾರ್ವಜನಿಕರು ಕಿಮೋಥೆರಪಿ ಮತ್ತು ಮೆಮೊಗ್ರಫಿ ಕೇಂದ್ರಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಸಚಿವರು ಪತ್ರ ಬರೆದಿದ್ದೇನೆ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ತೊಗಲುಗೊಂಬೆಯಾಟದಲ್ಲಿ ಹೆಸರುವಾಸಿಯಾಗಿರುವ ಕೊಪ್ಪಳ ಜಿಲ್ಲೆ ಮೋರನಹಳ್ಳಿಯ ಭೀಮಪ್ಪ ಸಿಳ್ಳೆಕ್ಯಾತ ಅವರ ಮನೆಗೆ ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಭೇಟಿ ನೀಡಿ ಸನ್ಮಾನಿಸಿದರು. ಇದೇ ವೇಳೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಭೀಮಪ್ಪ ಅವರ ಪುತ್ರ ಕೇಶಪ್ಪ ಸಿಳ್ಳೆಕ್ಯಾತ ಅವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ, ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸವರಾಜ ದಡೆಸುಗೂರು, ಕಾಡಾ ಮಾಜಿ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಭೀಮವ್ವ ಸಿಳ್ಳೆಕ್ಯಾತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವುದು ಖುಷಿಯ ಸಂಗತಿಯಾಗಿದ್ದು, ಪ್ರತಿಭೆಯನ್ನು ಗುರುತಿಸಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ರಾಜ್ಯಪಾಲಕ್ಕೆ ಬರಲಿಕ್ಕೆ ನಾನು ತುಂಬಾ ಖುಷಿ ಆಗೈತೆ, ತುಂಬಾ ಸಂತೋಷ ಆಗೈತೆ. ಆ ಸರ್ಕಾರ ತುಂಬಾ ಅನಂತ ವಂದನೆಗಳು. ಸ್ಥಳೀಯರಾದ ಸ್ವಾಮಿ ದೇಶ ವಿದೇಶಗಳಲ್ಲೂ ತೊಗಲು ಗೊಂಬೆಯಾಟದಲ್ಲಿ ಖ್ಯಾತಿ ಪಡೆದಿದ್ದ ಭೀಮವ್ವ ಅವರನ್ನು ಗುರುತಿಸಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಮೇಘಾಲಯದ ರಾಜ್ಯಪಾಲರು ಇಲ್ಲಿ ಬಂದು ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಈ ನಾಡಿನ ಈ ಗ್ರಾಮದ ಗೌರವ ತಂದಿರತಕ್ಕಂತ ಮಹಾನ್ ವ್ಯಕ್ತಿ ಅಂತ ನಾನು ಇಲ್ಲಿ ಅಂತೇನೆ. ತಿಪ್ಪೇರುದ್ರಸ್ವಾಮಿ ಇಡೀ ಜೀವನವನ್ನೇ ಕಲೆಗೆ ಮುಡುಪಾಗಿಟ್ಟ ಭೀಮವ್ವ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ಸಂತಸದ ಸಂಗತಿ ಎಂದರು. ಆ ಅಜ್ಜಿಯ ಮನೆಯಲ್ಲಿ ಮಾತೋಶ್ರೀ ಆಗಿರ್ತಕ್ಕಂಥ ಭೀಮವ್ವ ದೊಡ್ಡಬಾಳಪ್ಪ ಅವರ ಮನೆಗೆ ಇವತ್ತು ಮೋರ್ನಾಳ್ ಗ್ರಾಮಕ್ಕೆ ಮೇಘಾಲಯ ರಾಜ್ಯದ ರಾಜ್ಯಪಾಲರು ಬಂದು ಆಕೆ ಗೌರವಿಸಿ ಆ ತಾಯಿಗೆ ಒಂದು ಗೌರವವನ್ನು ಕೊಡುವುದರ ಮುಖಾಂತರ ಕರ್ನಾಟಕ ರಾಜ್ಯದ ಘನತೆಯನ್ನ ಮೇಘಾಲಯದ ರಾಜ್ಯಪಾಲರು ಹೆಚ್ಚಿಸಿದ್ದಾರೆ. ಸನ್ಮಾನ ಸ್ವೀಕರಿಸಿದ ಬಳಿಕ ಭೀಮವ್ವ ಹಾಗೂ ಅವರ ಪುತ್ರ ತೊಗಲು ಗೊಂಬೆಯಾಟ ಪ್ರದರ್ಶಿಸಿದರು. ಇದಕ್ಕೂ ಮುನ್ನ ಮೋರನಹಳ್ಳಿಯಲ್ಲಿ ಇತ್ತೀಚೆಗೆ
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಹಾಗೂ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಸುವರ್ಣ ಮಹೋತ್ಸವ ಹಾಗೂ ಮಕ್ಕಳ ಹಬ್ಬವನ್ನು ಹಳೆಯ ಸಂಘದ ವಿದ್ಯಾರ್ಥಿಗಳಿಂದ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜನಪದ ಕಲಾವಿದ ರಾಮು ಮೂಲಗಿ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಎಸ್, ಕುಬಸದ ಉಪಾಧ್ಯಕ್ಷರಾದ ರೇಣುಕಾ ಪೊಗ್ಗಿ, ಮುಖ್ಯೋಪಾಧ್ಯಾಯರಾದ ಬಿಎಸ್ ಉಣಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಎಸ್ ಕುಬಸದ, ಹಳೆಯ ವಿದ್ಯಾರ್ಥಿಗಳು ಸೇರಿ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶಾಲೆ ಬೆಳವಣಿಗೆಯಾಗಿರುವುದು ಸಂತಸದ ಸಂಗತಿ ಎಂದರು. ಅದು ಗಾಂಧಿನಗರ ಅಂತ ಅದರ ನಿಮಿತ್ತವಾಗಿ ಸುವರ್ಣ ಮಹೋತ್ಸವ ನಾವೆಲ್ಲ ನಮ್ಮ ಎಸ್ಡಿಎಂಸಿ ಸರ್ಕಾರದೊಂದಿಗೆ ಶಾಲೆಯ ಶಿಕ್ಷಕರೊಂದಿಗೆ ಇವತ್ತಿನ ದಿವಸ ನಾವು ಸುವರ್ಣ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸುತ್ತೇವೆ. ಹಳೆಯ ವಿದ್ಯಾರ್ಥಿಯಾದ ವಿಜಯ ಹರ್ತಿಮಠ್, ಶಾಲೆಯ ಪ್ರಥಮ ಗುರು ತಮ್ಮ ತಂದೆಯಾಗಿದ್ದರು ಎಂಬುದು ಹೆಮ್ಮೆಯ ಸಂಗತಿ. ಇದೀಗ ಶಾಲೆ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವುದು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಖುಷಿಯ ವಿಷಯ ಎಂದರು. ಹೆಣ್ಣು ಮಕ್ಕಳಿಗೂ ಅವಕಾಶವನ್ನು ಕೊಟ್ಟು ಇಡೀ ನವಲಗುಂದ ತಾಲೂಕಿಗೆ ಪ್ರಪ್ರಥಮ ಸ್ಥಾನದಲ್ಲಿರುವಂತಹ ಒಂದು ದೊಡ್ಡ ಶಾಲೆಯಾಗಿ, ಅದು ಸರ್ಕಾರಿ ಶಾಲೆಯಾಗಿ ರೂಪುಗೊಂಡಿದೆ. ಪ್ರಭಾರ ಪ್ರಾಂಶುಪಾಲ ಎಸ್ಎಂ ಶಿರೂರು, ತಾವು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೆ, ಈಗ ಇಲ್ಲಿಯೇ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮಕ್ಕಳಿಂದ ಎಕ್ಸಿಬಿಷನ್ ಅನ್ನ ಮತ್ತು ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ, ಹಲವಾರು ಸಿಲೆಬಸ್ ಸಂಬಂಧಪಟ್ಟಂಗೆ ಬಹಳಷ್ಟು ವಿಷಯಗಳನ್ನು ಒಳಗೊಂಡಂತೆ ಎಕ್ಸಿಬಿಷನ್ ಮಾಡಲಾಗಿದೆ ಮತ್ತು ಮಕ್ಕಳಿಗೆ ಅದೊಂದು ಇದರಿಂದ ಬಹಳ ಸ್ಫೂರ್ತಿದಾಯಕವಾಗಿದೆ. ನಂಬರ್ 2 ಅಣ್ಣಿಗೇರಿ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ ಎಎಂ ದೊಡ್ಡಮನಿ, ಸರ್ಕಾರಿ ಶಾಲೆ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವುದು ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಈ ಶಾಲೆ ಪ್ರಾರಂಭವಾಗಿ ಸುಮಾರು 55 ವರ್ಷಗಳು ಕಳೆದಿವೆ. ಆ ಒಂದು ನಿಮಿತ್ತವಾಗಿ ಇವತ್ತ ಶಾಲೆಯಲ್ಲಿ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಬಹಳ ವಿಭಿನ್ನವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೂ ಮುನ್ನ ಮಕ್ಕಳಿಂದ ವಿಜ್ಞಾನ ಪ್ರದರ್ಶನ, ರಂಗೋಲಿಯಲ್ಲಿ ವಿವಿಧ ಅಂಗಾಂಗ ಚಿತ್ರ, ಸೂರ್ಯಗ್ರಹಣ, ಚಂದ್ರಗ್ರಹಣ ಸೇರಿದಂತೆ ವಿವಿಧ ವಸ್ತು ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂದಾಗ ಚಂದ್ರ ಕಾಣದಂತೆ ಮರೆಯಾಗುವುದೇ ಚಂದ್ರಗ್ರಹಣ. These are leaves. These are fruits. Thank you. ಗಾನ ಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ನ ದಶಮಾನೋತ್ಸವ ಸಮಾರೋಪ ಸಮಾರಂಭ ನಿನ್ನೆ ಬೆಂಗಳೂರಿನಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಚಲನಚಿತ್ರ ಸಂಗೀತ ನಿರ್ದೇಶಕ ವಿ ಮನೋಹರ್, ರಮಣಶ್ರೀ ಸಮೂಹ ಸಂಸ್ಥೆ ಅಧ್ಯಕ್ಷ ಎಸ್ ಷಡಕ್ಷರಿ, ಖ್ಯಾತ ಗಾಯಕಿ ನಾಗಚಂದ್ರಿಕಾ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೇದಿಕೆಯ ಮೇಲೂ ವೇದಿಕೆಯ ಮುಂಭಾಗದಲ್ಲೂ ಒಂಥರ ಸಂಗೀತದ ಎಲ್ಲ ದಿಗ್ಗಜರು. ಗಾಯಕ ಎನ್ಎಸ್ ಪ್ರಸಾದ್, ಗಾನ ಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಕೈಗೊಂಡಿರುವ ಉತ್ತಮ ಕಾರ್ಯಕ್ರಮಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾವುದಕ್ಕೂ ಗರಿ ಮಾಡಬಾರ್ದು, ಯಾಕೆಂತಂದ್ರೆ ಇದಕ್ಕೆಲ್ಲ ನಾವು ಮಾಡೋ ಕೆಲಸ ಮಾಡ್ತಾ ಇದ್ರೆ ಫಲ ದೇವ್ರು ಕೊಡ್ತಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫರ್ದರ್ ವೆಂಚರ್ಸ್. ಇನ್ನೂ ಚೆನ್ನಾಗಾಗಲಿ. ಇದು ಸಾಲದಾಗಲಿ, ಈ ಮಂದಿರ ಚೌಡಾಯಲ್ಲಿ ಮಾಡಬೇಕು ನೆಕ್ಸ್ಟ್ ಪ್ರೋಗ್ರಾಮ್. ಆಲ್ ದಿ ಬೆಸ್ಟ್. ನಾಗಚಂದ್ರಿಕಾ ಭಟ್ ಸಂಗೀತ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ಉತ್ತೇಜನ ಸಿಗುತ್ತಿರುವುದು ಸಂತಸ ಎಂದರು. ನಮ್ಮ ಎಲ್ಲ ಸಂಗೀತ ಸಂಯೋಜಕರು ಶ್ರೀ ಬಿ.ವಿ. ಶ್ರೀನಿವಾಸ್, ಶ್ರೀ ಎನ್.ಎಸ್. ಪ್ರಸಾದ್, ಶ್ರೀಮತಿ ಜಯಶ್ರೀ ಅರವಿಂದ್, ಶ್ರೀ ದೇವೇಂದ್ರ ಕುಮಾರ್ ಪತಾರ್ ಹಾಗೂ ಶ್ರೀ ಕೆ.ಎ. ಯುವರಾಜ್, ಈ ಎಲ್ಲ ಹಿರಿಯರು ನನ್ನಂಥ ಒಂದು ಪುಟ್ಟ ಕಲಾವಿದೆಯ ಕರೆಯನ್ನ ಮನ್ನಿಸಿ ಒಂದು ರೀತಿ ನನಗೆ ಆಶೀರ್ವಾದ ಸ್ವರೂಪವಾಗಿ ಬಂದಿದ್ದಾರೆ. ಇದೇ ವೇಳೆ ನಾಡಿನ ಹೆಸರಾಂತ ಖ್ಯಾತ ಗಾಯಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಗೀತ ಗಾಯನ ಸಹ ಏರ್ಪಡಿಸಲಾಗಿತ್ತು.
ತೆಲಂಗಾಣದ ನಾಗರ್ ಕರ್ನೂಲ್ ಜಿಲ್ಲೆಯಲ್ಲಿ ಸುರಂಗ ಮಾರ್ಗ ಕುಸಿದಿದ್ದು 8 ಮಂದಿ ಕಾರ್ಮಿಕರು ಸುರಂಗದೊಳಗೆ ಸಿಲುಕಿಕೊಂಡಿದ್ದಾರೆ. ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗ ಮಾರ್ಗ ನಿರ್ಮಾಣದ ಸಂದರ್ಭದಲ್ಲಿ ಸುರಂಗದ ಒಂದು ಭಾಗ ಕುಸಿದಿದ್ದು 12ಕ್ಕೂ ಹೆಚ್ಚು ಕಾರ್ಮಿಕರು ಗಾಯಗೊಂಡಿದ್ದಾರೆ. ಸುದ್ದಿ ತಿಳಿದ ಕೂಡಲೇ ತೆಲಂಗಾಣದ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ ಸ್ಥಳಕ್ಕೆ ಧಾವಿಸಿ ಒಳಗೆ ಸಿಲುಕಿರುವ ಕಾರ್ಮಿಕರ ಸಂರಕ್ಷಣೆಗೆ ಸೇನೆಯ ನೆರವು ಕೋರಿದ್ದಾರೆ. ಈಗಾಗಲೇ ಸಿಂಗರೇಣಿ, ಕಲ್ಲಿದ್ದಲು ಗಣಿ ಹಾಗೂ ನೈಸರ್ಗಿಕ ವಿಪತ್ತು ಪರಿಹಾರ ತಂಡಗಳ ತಜ್ಞರನ್ನು ಸ್ಥಳಕ್ಕೆ ರವಾನಿಸಲಾಗಿದ್ದು ಕಾರ್ಮಿಕರನ್ನು ರಕ್ಷಣೆ ಮಾಡುವ ಕಾರ್ಯ ಚುರುಕಾಗಿ ನಡೆಯುತ್ತಿದೆ. ಘಟನೆ ಸಂಭವಿಸಿ 24 ಗಂಟೆಗಳಾಗಿದ್ದು ಒಳಗೆ ಸಿಲುಕಿರುವ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ದೂರವಾಣಿ ಕರೆ ಮಾಡಿ ಘಟನೆಯ ಮಾಹಿತಿ ಪಡೆದಿದ್ದಾರೆ. ಕಾರ್ಮಿಕರ ರಕ್ಷಣೆಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಎಲ್ಲ ಅಗತ್ಯ ನೆರವು ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದಾರೆ. ಬೋಸ್ಟನ್ನಲ್ಲಿ ನಡೆದ ಬೋಸ್ಟನ್ ಯೂನಿವರ್ಸಿಟಿ ಟೆರಿಯರ್ ಡಿಎಂಆರ್ ಚಾಲೆಂಜ್ ಕ್ರೀಡಾಕೂಟದಲ್ಲಿ ಭಾರತದ ಗುಲ್ವೀರ್ ಸಿಂಗ್ ಮಹತ್ತರ ಸಾಧನೆ ಮಾಡಿದ್ದಾರೆ. ಪುರುಷರ 5000 ಮೀಟರ್ ಒಳಾಂಗಣ ಓಟದಲ್ಲಿ ಇದುವರೆಗೆ ಇದ್ದ 13 ನಿಮಿಷಗಳ ದಾಖಲೆ ಮುರಿದು 12 ನಿಮಿಷ 59.77 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟುವ ಮೂಲಕ ಬೆರಗುಗೊಳಿಸುವ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ವಿಶ್ವ ಚಾಂಪಿಯನ್ 2025 ಸ್ಪರ್ಧೆಗೆ ಅರ್ಹರಾಗಿದ್ದಾರೆ. ಹ್ಯಾಂಗ್ಝೌ ಏಷ್ಯನ್ ಗೇಮ್ಸ್ ಕಂಚಿನ ಪದಕ ವಿಜೇತ ಗುಲ್ವೀರ್ ಸಿಂಗ್ ಕಳೆದ ವಾರ ಪುರುಷರ 3000 ಮೀಟರ್ ಒಳಾಂಗಣ ಸ್ಪರ್ಧೆಯಲ್ಲೂ ಹೊಸ ದಾಖಲೆ ಮಾಡಿದರು. 16 ವರ್ಷದ ಹಳೆಯ ದಾಖಲೆ ಮುರಿದು ಈ ಹಿಂದೆ ಇದ್ದ 7 ನಿಮಿಷ 49.47 ಸೆಕೆಂಡ್ನ ದಾಖಲೆಯನ್ನು 7 ನಿಮಿಷ 38.26 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿದರು. ಕ್ರಿಕೆಟ್ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಸಾಂಪ್ರದಾಯಿಕಬದ್ಧ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇಂದು ಮಹತ್ವದ ಪಂದ್ಯ ನಡೆಯಲಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30ಕ್ಕೆ ಆರಂಭವಾಗಲಿರುವ ಪಂದ್ಯಕ್ಕೆ ಉಭಯ ತಂಡಗಳು ಸಜ್ಜಾಗಿವೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಒಟ್ಟು 5 ಬಾರಿ ಮುಖಾಮುಖಿಯಾಗಿವೆ. ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ 2 ಬಾರಿ ಹಾಗೂ ಪಾಕಿಸ್ತಾನ 3 ಚಾಂಪಿಯನ್ ಆಗಿದೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಕೊನೆಯ ಪಂದ್ಯವಾಡಿತು. ಅಂದು ಭಾರತ 7 ವಿಕೆಟ್ಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿತ್ತು. ಐಸಿಸಿ ಟ್ರೋಫಿಯಲ್ಲಿ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನ ಸೋಲು ಅನುಭವಿಸಿದ್ದು ಇಂದಿನ ಪಂದ್ಯ ಅದಕ್ಕೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ಗೆಲ್ಲಲು ಅವಕಾಶ ಕೊಡದಂತೆ ಹೋರಾಡಲು ರೋಹಿತ್ ಪಡೆ ಸಜ್ಜಾಗಿದೆ. ಲಾಹೋರ್ನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅನ್ನು 5 ವಿಕೆಟ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ 8 ವಿಕೆಟ್ ನಷ್ಟಕ್ಕೆ 351 ರನ್ ಗಳಿಸಿ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತ ದಾಖಲಿಸಿತು. ಈ ಸವಾಲನ್ನು ಸ್ವೀಕರಿಸಿದ ಆಸ್ಟ್ರೇಲಿಯಾ ಇನ್ನು 5 ಎಸೆತಗಳು ಬಾಕಿ ಇರುವಂತೆಯೇ 5 ವಿಕೆಟ್ ನಷ್ಟಕ್ಕೆ 356 ರನ್ ಗಳಿಸಿ ಜಯ ಗಳಿಸಿತು. ಸುದ್ದಿ ಸೌರಭ ತಿಂಗಳ ವಾರ್ತಾ ಸಂಚಯದ 108ನೇ ಸಂಚಿಕೆ ಇಂದು ರಾತ್ರಿ 8:30ಕ್ಕೆ ಪ್ರಸಾರವಾಗಲಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ 108ನೇ ಸಂಚಿಕೆ ಇದೇ ಫೆಬ್ರವರಿ ತಿಂಗಳ 23ರ ಭಾನುವಾರ ರಾತ್ರಿ 8:30ಕ್ಕೆ. ಈ ಸಂಚಿಕೆಯಲ್ಲಿ ಅಸಾಧಾರಣ ಮೇಧಾಶಕ್ತಿಯ ವಿಜಯಪುರದ ಪುಟ್ಟ ಪಾಪು ಐರಾ ವಿಶ್ವ ದಾಖಲೆ. ಇವಳ ಅಚೀವ್ಮೆಂಟ್ ನೋಡಿ ನಮ್ಗೆ ಬಹಳ ಪ್ರೌಡ್ ಫೀಲಿಂಗ್ ಆಯ್ತು. ಸೊ ನಾವೇನ್ ಮಾಡ್ಬೇಕು, ಇನ್ಸ್ಟೆಡ್ ಅದು ಮಾತಾಡೋತನ ವೇಟ್ ಮಾಡೋಕ್ಕಿಂತ ನಾವೇ ಮಾತಾಡ್ಸ್ಕೊಂತ ಹೋದ್ರೆ ಮಕ್ಕಳು ಇನ್ನೂ ಆಕ್ಟಿವ್ ಆಗ್ತಾರೆ. ಕರಾವಳಿ ಮಹಿಳೆಯ ಮನೆಯಲ್ಲಿ ಕ್ಷೀರ ಕ್ರಾಂತಿ, ಸಮಾಜ ಸೇವೆಗೂ ಆದಾಯ ಮುಡಿಪು. ದೊಡ್ಡದು ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಇದ್ದೇನೆ. 1,500 ಹಾಲು ಹೋಗ್ಬೇಕಂತ ನನ್ನ ಹತ್ರ ಒಂದು ಭಾವನೆ ಉಂಟು. ಉಡುಪಿಯಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಪರಿಕರಗಳ ಮಳಿಗೆ. ಕುಂಬಾರಿಕೆ ಯಾರೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಏನು ಕುಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ
ಅವರ ಎಲ್ಲ ಐಟಮ್ಗಳನ್ನು ನಾವು ಈ ಒಂದು ಪಾತ್ರೆಗಳನ್ನು ಖರೀದಿಸಿ ನಾವಿಲ್ಲಿ ಮಾರುಕಟ್ಟೆಯನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೂ 18 ಗುಂಟೆಯಲ್ಲಿ ಸಾವಯವ ಮಿಶ್ರ ಬೆಳೆ ಬೆಳೆವ ದಾವಣಗೆರೆಯ ರೈತ ದಂಪತಿಯ ಯಶೋಗಾಥೆ. ನಮ್ಗೇನ್ ಇದು ಇಲ್ರಿ, ಕಷ್ಟ 3 ಮಕ್ಕಳದವ್ರಿ, ನಾವ್ ಇದ್ರಾಗ ಜೀವನ ಮಾಡ್ತೀವಿ. ಎಲ್ಲ ಒಂದು ಪ್ರತಿಯೊಂದು ಹಾಕ್ಯವ್ರಿಪ್ಪ, ಇದಕ್ ಊಟಕ್ಕೆ ಏನು ಕೊಂಡ್ಕೊಂಬರಲ್ಲ ನಾವು. ಸುದ್ದಿ ಸೌರಭದ 108ನೇ ಸಂಚಿಕೆ ಫೆಬ್ರವರಿ 23ರ ಭಾನುವಾರ ರಾತ್ರಿ 8:30ಕ್ಕೆ. ಮರುಪ್ರಸಾರ ಫೆಬ್ರವರಿ 24ರ ಸೋಮವಾರ ರಾತ್ರಿ 8 ಗಂಟೆಗೆ. ತಪ್ಪದೇ ವೀಕ್ಷಿಸಿ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜಲಕ್ಷಾಮಕ್ಕೆ ಶಾಶ್ವತ ಪರಿಹಾರ, ಕುಡಿಯುವ ನೀರು ಯೋಜನೆ ಮಾಸ್ಟರ್ ಪ್ಲಾನ್ಗೆ ಸಿದ್ಧತೆ, ನೀರಿನ ಹಾಹಾಕಾರದ 5 ವರ್ಷಗಳ ದತ್ತಾಂಶ ವಿಶ್ಲೇಷಣೆ. ಕುಂಭಮೇಳ 60 ಕೋಟಿ ಭಕ್ತರಿಂದ ಸಂಗಮ ಸ್ನಾನ, ಫೆಬ್ರವರಿ 26ರ ಶಿವರಾತ್ರಿಗೆ ಈ ಸಂಖ್ಯೆ 65 ಕೋಟಿಗೇರುವ ನಿರೀಕ್ಷೆ. ಗ್ರಾಮ ಸಡಕ್ ರೀತಿ ರಾಜ್ಯದಲ್ಲಿ ಪ್ರಗತಿ ಪಥ, ಮಾರ್ಚ್ 1ಕ್ಕೆ ಚಾಲನೆ, ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಸಚಿವ ಪ್ರಿಯಾಂಕ ಖರ್ಗೆ. ಶಕ್ತಿಕಾಂತ್ ದಾಸ್ ಪ್ರಧಾನಿ ಕಾರ್ಯದರ್ಶಿಯಾಗಿ ನೇಮಕ. ಚಾಂಪಿಯನ್ಸ್ ಟ್ರೋಫಿ ಇಂದು ಹೈ ವೋಲ್ಟೇಜ್ ಪಂದ್ಯ, ಭಾರತ ಪಾಕ್ ಕ್ರಿಕೆಟ್ ಕದನ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನೆರೆ ರಾಜ್ಯದಲ್ಲಿ ಹಕ್ಕಿ ಜ್ವರ, ರಾಜ್ಯದಲ್ಲೂ ಆತಂಕ, ಆಂಧ್ರಪ್ರದೇಶ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಉಲ್ಬಣ, ಸಾವಿರಾರು ಹಕ್ಕಿಗಳು ಕೋಳಿಗಳ ಮಾರಣ ಹೋಮ, ಗಡಿಯಲ್ಲಿ ಕಟ್ಟೆಚ್ಚರ. ಮಕ್ಕಳಿಗೆ ಋತುಮಾನದ ಕಾಯಿಲೆ, ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಳ, ಕಾಡುವ ನಿರ್ಜಲೀಕರಣ, ಉಸಿರಾಟ ಸಮಸ್ಯೆ. ಕುಸಿತ ಕಡಲೆಕಾಳು ಧಾರಣೆ, ಪ್ರೋತ್ಸಾಹ ಧನ ನೀಡಲು ರಾಜ್ಯ ಸರ್ಕಾರಕ್ಕೆ ರೈತರ ಒತ್ತಾಯ. ವಾಯುಪಡೆಗೆ ಬಲ, ಹೊಸ ಬಂದೂಕು, ಬಲಿಷ್ಠ ರಾಡರ್ಗಳ ಸೇರ್ಪಡೆಗೆ ಯೋಜನೆ. ಪ್ರೊ ಹಾಕಿ ಜರ್ಮನಿ ವನಿತೆಯರನ್ನು ಮಣಿಸಿದ ಭಾರತ, ದೀಪಿಕಾ ಗೋಲು ತಂದ ಜಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕರ ಸಾಮರ್ಥ್ಯ ಬಳಕೆ ಅಗತ್ಯ, ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಚಳವಳಿಯ ಕೊಡುಗೆ ಅಪಾರ, ಸಚಿವ ಅಮಿತ್ ಶಾ. ಇಂದು ಮನ್ ಕಿ ಬಾತ್ 119ನೇ ಸಂಚಿಕೆ, ದೇಶವಾಸಿಗಳೊಂದಿಗೆ ಪ್ರಧಾನಿ ಮನದಾಳದ ಮಾತು. ಒಂದು ತಿಂಗಳೊಳಗಾಗಿ ಪ್ರಗತಿ ಪಥ ಯೋಜನೆ ಜಾರಿ, ಕಲ್ಯಾಣ ಪಥ ಯೋಜನೆಗೆ 1,000 ಕೋಟಿ ರೂಪಾಯಿ ವೆಚ್ಚ, ಸಚಿವ ಪ್ರಿಯಾಂಕ ಖರ್ಗೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ನಡುವೆ ಹಣಾಹಣಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 10:30ಕ್ಕೆ. ನಮಸ್ಕಾರ.